ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಗೋಧಿ ಹಾಲಿನ ಹಲ್ವಾ ಹೇಗೆ ಮಾಡೋದಂತ ನೋಡೋಣ. ಅದಕ್ಕೆ ಹಿಂದಿನ ದಿನ ರಾತ್ರಿ ನಾನು ಒಂದು ಕಾಲು ಅಷ್ಟು ನುಚ್ಚು ನೆನೆಹಾಕಿಟ್ಟಿದ್ದೆ, ಗೋಧಿ ನುಚ್ಚು. ಅದನ್ನು ಬೆಳಗ್ಗೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಈ ಥರ ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಆಮೇಲೆ ಈ ಥರ ಸೋಸಿ ಹಾಲನ್ನು ತೆಗಿಬೇಕು. ಇವಾಗ ತೆಗೆದ್ಮೇಲೆ 3 ಲೋಟ ನೀರು ತಗೋಬೇಕು. ಅದಕ್ಕೆ 3 ಲೋಟ ಹಾಲನ್ನು ಅಳತೆಯಾಗಿ ಇಟ್ಕೋಬೇಕು. ನೆಕ್ಸ್ಟು ಅದಕ್ಕೇ 3 ಲೋಟ ಸಕ್ಕರೆ ಹಾಕ್ತಾಯಿದ್ದೀನಿ. ಈ ರೀತಿ ಸಕ್ಕರೆ ಹಾಕ್ಕೊಂಡ್ಮೇಲೆ ಅದನ್ನು ಸ್ಟವ್ ಮೇಲಿಟ್ಟು ಸಕ್ಕರೆನ ಕರಗಿಸ್ಕೋಬೇಕು. ಅದಕ್ಕೆ ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು ಅದನ್ನು ಕುದಿಯಲು ಬಿಡಬೇಕು. ಈ ರೀತಿ ಕುದ್ಮೇಲೆ ಸಕ್ಕರೆ ಕರಗಿದ ಮೇಲೆ ಆ ಗೋಧಿ ಹಾಲನ್ನು ಇದಕ್ಕೆ ಮಿಕ್ಸ್ ಮಾಡಿ ಈ ರೀತಿಯಾಗಿ ಅದನ್ನು ಕಲಿಸ್ಕೊಂಡು ಹೋಗಬೇಕು. ಮಿಕ್ಸ್ ಮಾಡ್ತಾ ಗಂಟಾಗದೆ ಈ ರೀತಿ ಕಲಿಸ್ಬೇಕು. ಆಮೇಲೆ ಹಲ್ವಾ ಹದಕ್ಕೆ ಬಂದಮೇಲೆ ಈ ರೀತಿಯಾಗಿ ತುಪ್ಪ ಹಚ್ಕೊಂಡು ಅದನ್ನು ಕೈಗೆ ತುಪ್ಪ ಹಚ್ಚಿ ಸವನೆಗೆ ಈ ರೀತಿಯಾಗಿ ತಟ್ಕೊಂಡು ಇದು ಆರಲು ಬಿಡಬೇಕು. ಇದು ಆರಿದ ಮೇಲೆ ನಾವು ಅದಕ್ಕೆ ಸ್ವಲ್ಪ ಹುರಿದ ಗಸಗಸೆಯನ್ನು ಆ್ಯಡ್ ಮಾಡಬೇಕು. ಆಮೇಲೆ ಒಣ ಕೊಬ್ಬರಿ ತುರಿಯನ್ನು ಮೇಲೆ ಅದನ್ನು ಡೆಕೋರೇಷನ್ಗಂತ ಹಾಕಬೇಕು. ಇದಾದಮೇಲೆ ಇದನ್ನು ಆರಲು ಬಿಟ್ಟ ಮೇಲೆ ಆರಿದ ಮೇಲೆ ಕಟ್ ಮಾಡಬೇಕು. ನಮ್ಗೆ ಹೆಂಗೆ ಬೇಕೋ ಆ ರೀತಿ ಆ ಶೇಪಲ್ಲಿ ನಾವು ಕಟ್ ಮಾಡ್ಕೋಬೋದು. ಇವಾಗ ಗೋಧಿ ಹಲ್ವಾ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ.